ಮಧ್ಯ ಬರಬೇಡಿ. ಆ ಮೂರ್ತಿ ಅಂತ ಹೇಳ್ಬೋದು. ಶಿವರಾಜು ಕೀಲಾರದ ಶಿವರಾಜು ಅವರಿಗೆ ಕೂಡ ಇದೇ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಅಭಿಮಾನದ ಅಭಿನಂದನೆ ನಡೀತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು. ತೋರಿಸೋಕೆ ಈ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ದಯಮಾಡಿ ಎಲ್ಲರೂ ನಿಮ್ಮ ಆಸನದಲ್ಲಿ ಅಭಿನಂದನೆ ಕೊಡ್ತಾ ಇದ್ದೀವಿ. ಕೂತ್ಕೊಂಡ್ರಣ ಇಲ್ಲೇ ಬಣ ಮೊಬೈಲ್ ಎಲ್ಲ ಮುಂದೆ ನೋಡಿ. ಪುರಸ್ಕಾರವನ್ನು ಸ್ವೀಕರಿಸಿದ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ವಿ. ಡೈಮಂಡ್ ಮುಂದಿನ ಪುರಸ್ಕಾರವನ್ನು ಸ್ವೀಕಾರ ಮಾಡಿದ ನಿಮ್ಮ ಜಾಗ ಮುಟ್ಕೋಬೇಕಾಗಿ ಮನವಿ. ಕ್ಯಾಮ್ರಾಗಳು ವಿಡಿಯೋಗಳು ಎಲ್ಲ ಇದೆ. ದಯಮಾಡಿ ಎಲ್ಲ ಮೊಬೈಲ್ ಇಟ್ಕೊಂಡ್ರು ದಯಮಾಡಿ ಫೋಟೋ ತೆಗೆಯಬೇಕು ಅಂತ ಮನವಿ. ಆ ಮೂಲಕ ವ್ಯಕ್ತಿಗಳಿಂದ ಅವರು ಮಾಡುವ ಕೆಲಸಗಳಿಂದ ಊರಿಗೂ ಕೀರ್ತಿ ಬರುತ್ತೆ ಅನ್ನೋದಕ್ಕೆ ಇವತ್ತು ಗಣಿಗ ಅನ್ನೋ ಗ್ರಾಮ ಎಲ್ಲರ ಬಾಯಲ್ಲೂ ನೆನಪಿನಲ್ಲಿದೆ ಎನ್ನುವಂಥದ್ದು. ಎಲ್ಲ ಪುಟ್ಟಸ್ವಾಮಿ ಮತ್ತು ಸಾವಿತ್ರಮ್ಮ ಅವರ ಮಗನಾಗಿ ಜನಿಸಿದಂತ ಇವರು ಮುಖ್ಯವಾಗಿ ಕಿರಿಯ ವಯಸ್ಸಿನಲ್ಲೇ ಬೆಂಗಳೂರಿನ ಪ್ರತಿಷ್ಠಿತ ಹಿಂದೂಜಾ ಕಂಪನಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ಒಂದು ಹಿರಿಮೆಯನ್ನ ಹೊಂದಿದ್ದಾರೆ. ಆದರೆ ಇದಕ್ಕೂ ಮೊದಲೇ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಈ ಮಾಹಿತಿ. ಅವರು ಗೋಧೂಳಿ ಮತ್ತೆ ರಾಜು ಎಂಬ ಕ್ರೀಡಾ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಸಂಪಾದಕರಾಗಿ ವೃತ್ತಿಯನ್ನ ಮೊದಲು ಆರಂಭಿಸುತ್ತಾರೆ. ಜೊತೆಗೆ ಕ್ರೀಡೆಯಲ್ಲೂ ಕೂಡ ಬಹಳ ಆಸಕ್ತಿಯನ್ನ ಇಟ್ಕೊಂಡಿರುವಂಥವ್ರು. ತಮ್ಮ ಪತ್ರಿಕಾ ವೃತ್ತಿ ಬಾಂಧವರೊಡನೆ ಕ್ರಿಕೆಟ್ ಮತ್ತೆ ಚೆಸ್ ಪಂದ್ಯಾವಳಿಗಳಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸುತ್ತಾ ಇದ್ರು. ಜೊತೆಗೆ ಎಲ್ಲರೊಡನೆ ಪ್ರೀತಿಯಿಂದ ಮಾತನಾಡುವ, ಒಡನಾಡುವ, ಸದಾ ಹಸನ್ಮುಖಿಗಳಾದಂಥ ಶ್ರೀಯುತರು ಆ ಪತ್ರಿಕೆಯಲ್ಲಿದ್ದಂಥ ಸಂದರ್ಭದಲ್ಲಿ ರಾಜಕೀಯ ವಸ್ತುನಿಷ್ಠ ವರದಿಗಾರರಾಗಿ ಮತ್ತು ತನಿಖಾ ವರದಿಗಾರಿಕೆಯಲ್ಲಿ ಬಹಳ ನೈಪುಣ್ಯತೆಯನ್ನ ಪಡ್ಕೊಂಡಿದ್ರು ಅನ್ನೋದು. ಮತ್ತೆ ಇನ್ ಬೆಂಗಳೂರು ಹಾಗೂ ಪ್ರಜಾ ಟಿವಿ ಚಾನೆಲ್ನ ಸಂಸ್ಥಾಪಕ ನಿರ್ದೇಶಕರು. ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಗುರುತಿಸಿಕೊಂಡಿದ್ದು ಇವರ ಜೀವಮಾನ ಸಾಧನೆಗಾಗಿ ಬೆಂಗಳೂರು ಪ್ರೆಸ್ ಕ್ಲಬ್ ಅವರು ಇವರಿಗೆ ಆ ಉತ್ತಮ ಪತ್ರಿಕಾ ಪ್ರಶಸ್ತಿಯನ್ನು ಕೂಡ ನೀಡಿದ್ದಾರೆ. ಹೀಗೆ ಬೆಂಗಳೂರಿನಲ್ಲಿ ಪತ್ರಿಕಾ ವೃತ್ತಿಯಲ್ಲಿದ್ದರೂ ಕೂಡ ತನ್ನ ತವರು ನೆಲದಲ್ಲಿ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳನ್ನು ಕೂಡ ಇವರು ಕೈಗೊಂಡಿದ್ರು. ವಿವಿಧ ಸಂಘ ಸಂಸ್ಥೆಗಳ ಒಡನಾಟದಲ್ಲಿ ಇಟ್ಕೊಂಡು ಯುವ ಜನರ ನಡುವೆ ಗುರುತಿಸಿಕೊಳ್ತಾ ಇದ್ರು. ಅದರ ಅಂಶವಾಗಿ ಅವರು 2010ರಲ್ಲಿ ರಾಜಕೀಯ ಕ್ಷೇತ್ರವನ್ನ ಪ್ರವೇಶಿಸ್ತಾರೆ. ಸ್ನೇಹಿತರೆ, ಎಲ್ಲರಿಗೂ ತಿಳಿದ ಹಾಗೆ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಸರ್ಕಾರದ ಮಂತ್ರಿಗಳ ವಿಶ್ವಾಸವನ್ನು ಗಳಿಸಿಕೊಳ್ಳುವ ಮೂಲಕ ಮಾಡ್ತಾ ಇರೋದು ನಮಗೆ ನಿಮಗೆಲ್ಲ ತಿಳಿದಿರುವಂತಹ ವಿಷಯನೇ. ಅವರಲ್ಲಿ ಒಂದು ಗುರಿ ಇದೆ. ಏನದು? ನಾನು ಜನಪ್ರತಿನಿಧಿಯಾಗಿರುವವರೆಗೆ ನನ್ನ ಕ್ಷೇತ್ರದ ಶಿಕ್ಷಣ, ಆರೋಗ್ಯ, ರೈತರು, ಕಾರ್ಮಿಕರು ಮತ್ತು ಮಹಿಳೆಯರ ಸುರಕ್ಷತೆಗೆ, ಈ ಎಲ್ಲ ಕ್ಷೇತ್ರದ ಪ್ರಗತಿಗೆ ಬೇಕಾದ ಸೌಲಭ್ಯವನ್ನು ಕಲ್ಪಿಸಿಕೊಡೋದು ನಾನು ನನ್ನ ಜೀವನದ ಮುಖ್ಯ ಗುರಿ ಅಂತ ಹೇಳಿ ಅವರ ಧ್ಯೇಯವನ್ನು ಇಟ್ಕೊಂಡು
ಒದಗಿಸಿಕೊಡುವಲ್ಲಿ ತುಂಬಾ ಶ್ರಮ ಕ್ರೀಡಾ ಪಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಎಂ.ಪಿ. ಶಿವಕುಮಾರ್ ಅವರು ಸಹ ಆಗಮಿಸಿದ್ದಾರೆ. ಅವರು ಸಹ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ವೆಂಕಟಚಲಪತಿ ಅವರು ನಮ್ಮ ಸವಿತಾ ಸಮಾಜದ ಬಗ್ಗೆ ಕೇಶಶಿಲ್ಪ ಅಂತ ಕವಿತಾ ಮಹರ್ಷಿ ಬಗ್ಗೆ ಮತ್ತೆ ಕೇಶಶಿಲ್ಪ ಅಂತ ಬರೆದಿದ್ದಾರೆ. ಅವರು ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೆ ಮಂಡ್ಯ ಜಿಲ್ಲೆಯ ಮೊದಲಿಗೆ ಎಂಜಿನಿಯರ್ ಆಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ With humor undergoing one of your own Shanti. ಮುಂದೆ ಸರ್ ಮುಂದೆ ಅಣ್ಣ ಮುಂದೆ ಬಿಡ್ರಿ ಹಿಂದೆ